ಈಗ ನಾವು ಬಂದಿರೋಂಥ ಪ್ಲೇಸ್ ಚಿಕ್ಲೆ ಅಂತ ಹೇಳಿ. ಓಕೆ, ಈ ಚಿಕ್ಲೆ ಒಂದು ಹಳ್ಳಿ ಇದೆ, ಅಷ್ಟೇನು ಸಿಟಿ ಅಲ್ಲ, ಆಲ್ಮೋಸ್ಟ್ ಹಳ್ಳಿನೇ ಐತಿ. ಈ ಪ್ಲೇಸ್ ಎಲ್ಲಿ ಬರ್ತದಂದ್ರೆ ಬೆಳಗಾವ್ ಟು ಗೋವಾ ಏನು ಹೋಗ್ತೀವಲ್ಲ ರೋಡ್, ಆ ಘಾಟ್ ಸೆಕ್ಷನ್ ಏನೈತಲ್ಲ ಅಲ್ಲಿಂದ ಒಂದು 5 to 7 ಕಿಲೋಮೀಟರ್ಸ್ ಬಂದ್ರೆ ಈ ಊರು ಬರ್ತೈತಿ. ಓಕೆ, ಈ ಹಳ್ಳಿ ಬರ್ತೈತಿ. ಈ ಹಳ್ಳಿ ಹೆಂಗಪ್ಪ ಅಂದ್ರೆ ಮಳೆಗಾಲದಾಗ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಓಕೆ, ಬೇಸಿಗೆ ಕಾಲದಾಗೂ ಅಷ್ಟೇನು ಮಳೆ ಆಗೋದಿಲ್ಲ, ಆಲ್ಮೋಸ್ಟ್ ಕೋಲ್ಡ್ ವಾತಾವರಣ ಇರ್ತೈತಿ, ಎಲ್ಲ ಫುಲ್ ಮಳೆ ಫಾಗ್ ಅದರಿಂದನೂ ಕೂಡಿರ್ತೈತಿ ಈ ಊರು. ನೆಕ್ಸ್ಟ್ ಇಲ್ಲಿ ನೋಡತ್ತಿರಲ್ಲ, ಇದು ಊರು ಎಂಟ್ರೆನ್ಸ್. ಓಕೆ, ಈ ಊರ ಬಗ್ಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಚಿಕ್ಲೆ ಫಾಲ್ಸ್ ಒಂದೈತಿ. ಓಕೆ, ಆ ಚಿಕ್ಲೆ ಫಾಲ್ಸ್ ಅದನ್ನು ತೋರಿಸ್ತೀನಿ. ಅಲ್ಲಿ ನೀರು ಐತಿ ಗೊತ್ತಿಲ್ಲ, ಬಟ್ ಆ ವ್ಯೂ ಪಾಯಿಂಟ್ ಐತಿ, ಅದನ್ನು ತೋರಿಸ್ತೀನಿ. ಓಕೆ, ಲೆಟ್ಸ್ ಕಮ್. ಮಳೆ ಬೀಳು ಪ್ರದೇಶ ಏನಿರ್ತದಲ್ಲ ಜಾಸ್ತಿ, ಅಲ್ಲೆಲ್ಲ ನಾವು ಈ ಥರ ಒಂದು ಹಂಚಿನ ಮನೆ ನೋಡ್ಬೋದು. ಓಕೆ, ಮಳೆ ಬೀಳು ಯಾವ ಪ್ರದೇಶ ಇರ್ತಾವಲ್ಲ, ಈ ಕಾರವಾರ ಅಲ್ಲಿ, ಮಂಗಳೂರಲ್ಲಿ, ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಎಲ್ಲ ಏನೇ ಅದಾವಲ್ಲ, ಆಲ್ಮೋಸ್ಟ್ ಎಲ್ಲ ಇದೇ ಥರ ಮನೆ ಇರ್ತಾವಲ್ಲಿ ಆಲ್ಮೋಸ್ಟ್ ಎಲ್ಲ. ಓಕೆ, ಈ ಒಂದು ಚಿಕ್ಲೆ ಊರಾಗೂ ಇದೇ ಥರನ ಅದಾವೆ ನೋಡ್ರಿಗ. ಓಕೆ, ಇಲ್ಲಿ ಕಾಣ್ತೈತಲ್ಲ, ಇದು ಹಂಚಿನ ಮನೆ, ಎಲ್ಲ ಹಂಚಿನ ಮನೆ, ಆಲ್ಮೋಸ್ಟ್ ಎಲ್ಲ ಹಂಚಿನ ಮನೆ ಅದಕ್ಕೆ. ನೋಡತ್ತಿರಲ್ಲ, ಈ ಸ್ಕೂಲ್ ಮರಾಠಿ ಸ್ಕೂಲ್ ಒಂದು. ಓಕೆ, ಇಲ್ಲಿ ಹುಡುಗರು 1 to 8 ಸ್ಟ್ಯಾಂಡರ್ಡ್ ತನಕ ನಾಟಕ ಕಲಿತಾರೆ. ಓಕೆ, ನೆಕ್ಸ್ಟ್ ಅವ್ರನ್ನ ನೆಕ್ಸ್ಟ್ ಏನು 10th ಅಥವಾ 9th ಸೇರಿಸ್ಬೇಕಂದ್ರೆ ಅಥವಾ ಕಾಲೇಜಿಗೆ ಸೇರಿಸ್ಬೇಕಂದ್ರೆ ಇಲ್ಲಿಂದ ಜಾಂಬೋಟಿ. ಓಕೆ, ಜಾಂಬೋಟಿಗೆ ಹೋಗ್ಬೇಕು ಅವರು. ಯಾಕಂದ್ರೆ ಇದು ಒಂದು ಹಳ್ಳಿ ಒಳಗಿರೋ ಕಾರಣ ಇಲ್ಲಿ ಆಲ್ಮೋಸ್ಟ್ ಟೀಚರ್ಸ್ಗಳು ಇಲ್ಲತ್ತ. ಇಲ್ಲಿ ಒಬ್ರು ಹಿರಿಯರು ಹೇಳಿದರು. ಓಕೆ, ಒಂದು ಇಬ್ಬರು ಟೀಚರ್ಸ್ ಅದಾರತ್ತ. ಅದರ ಸಲುವಾಗಿ ಇವ್ರು 8 ಜನ ಅಷ್ಟೇ ಕಲಿಸ್ತಾರೆ ಇಲ್ಲಿ. ಓಕೆ, ಅದ್ರ ನೆಕ್ಸ್ಟ್ ವಿದ್ಯಾಭ್ಯಾಸ ಏನೈತಿಲ್ಲ ಅದನ್ನು ಹೋಗಿ ಜಾಂಬೋಟಿಗೆ ಅಲ್ಲೇ ಕಲಿಬೋದು ಅವರು. ನಮ್ಮನ್ನು ನೋಡಿ ಇಲ್ಲೂ ಬೇರೆ ಕಂಟ್ರಿಯಿಂದ ಬಂದಂಗೆ ಮಾಡತ್ತಾರೆ ಯಾಕೋ. ಹಾಯ್ ಮಕ್ಕಳೇ. ಎಷ್ಟು ನೀಟಾಗ್ಯಪ್ಪ ಅಂದ್ರೆ, ಓಕೆ, ಈಗ ಒಂದು ಇಲ್ಲಿ ಹೊಲ ಐತಂದ್ರೆ ಅವ್ರು ಹೊಲದ ಸುತ್ತನೂ ಫೆನ್ಸಿಂಗ್ ಮಾಡ್ತಾರೆ, ಅಂದ್ರೆ ಬೇಲಿ ಹಾಕ್ತಾರೆ. ಓಕೆ, ಅಲ್ಲಿ ನೋಡ್ತಿದ್ರಲ್ಲ ಆ ರೈತರು ಏನು ಕಾಣತ್ತಾರಲ್ಲ, ಅವ್ರ ಹೊಲ ಸುತ್ತ ಅಲ್ಲಿ ಫೆನ್ಸಿಂಗ್ ಮಾಡ್ಕೊಳತ್ತಾರೆ. ಫೆನ್ಸಿಂಗ್ ಮಾಡ್ಕೊಂಡು ಅವ್ರದ್ದು ಜಾಗ ಐತಲ್ಲ ಅವ್ರು ಸಪ್ರೇಟ್, ಇವ್ರಿಗೆ ಜಾಗ ಐತಲ್ಲ ಇವ್ರು ಸಪ್ರೇಟ್. ಓಕೆ, ಈ ಥರ ಸಪ್ರೇಟ್ ಮಾಡಿ ಅವ್ರು ಉಳುಮೆನೋ ಬಿತ್ತನೆ ಮಾಡ್ಕೋತ ಅವ್ರ ಜೀವನವನ್ನು ಸಾಗಿಸ್ತಿರ್ತಾರೆ. ನಾವು ಈ ಥರ ಒಂದು ಏನು ಮನೆಗಳ್ನ ಈ ಒಂದು ಮಲೆನಾಡು ಪ್ರದೇಶ ಏನಿರ್ತಲ್ಲ ಅಲ್ಲಿ ಜಾಸ್ತಿ ನೋಡ್ತೀವಿ. ಯಾಕಂದ್ರೆ ಇಲ್ಲಿ ಮಳೆಗಾಲ ಜಾಸ್ತಿ ಇಲ್ಲ, ಮಳೆ ಜಾಸ್ತಿ ಸಂಬಂಧ ಏನಾಗುತ್ತೆ, ಇಲ್ಲಿ ರೈತರು ಏನು ಮಾಡ್ತಾರೋ ಬಿತ್ತನೆ ಮಾಡುವಾಗ ಅವ್ರ ಬೀಜ ಏನಿರ್ತಲ್ಲ ಅದನ್ನ ತಂದಿಡೋದು. ಓಕೆ, ಅವ್ರಿಗೆ ಡೈಲಿ ಒಲೆ ಹಚ್ಚಾಕ ಏನು ಕಟ್ಟಿಗೆ ಬೇಕಾಗಿರ್ತಾವಲ್ಲ ಅದನ್ನ ತಂದು ಇಲ್ಲಿ ಸ್ಟೋರ್ ಮಾಡೋದಾಯಿತು. ನೆಕ್ಸ್ಟ್ ಇಲ್ಲಿ ಬಿಸಿಲು ಬಂದಾಗ ಇಲ್ಲಿ ರೆಸ್ಟ್ ಮಾಡೋದಾಯಿತು. ಎಲ್ಲ ಈ ಥರ ಮಾಡೋ ಸಂಬಂಧ ಈ ಥರ ಒಂದು ಮನೆ ಕಟ್ಕೊತಿರ್ತಾರೆ. ಓಕೆ, ನೋಡತ್ತಿರಲ್ಲ ಇಲ್ಲೆಲ್ಲ ಬಿಂದಿಗೆ ಇಟ್ಟಿದ್ದಾರೋ. ನೆಕ್ಸ್ಟ್ ಇದೊಂದು ಅವ್ರ ಕಡೆ ಇದನ್ನು ಜೋಪಡಿ ಅಂತಾರೆ ಅನ್ಸುತ್ತೆ, ನಮ್ಮ ಕಡೆ ಗುಡಿಸ್ಲ ಅಂತೀವಿ ನಾವು, ಅವ್ರ ಕಡೆ ಜೋಪಡಿ ಅಂತಾರೆ. ಓಕೆ, ನೆಕ್ಸ್ಟ್ ಅಲ್ಲಿ ಏನಿಟ್ಟಾರು ಊಟದ ಡಬ್ಬಿ ಇಟ್ಟಾರು, ಇಲ್ಲೆಲ್ಲ ಐತಿ. ಓಕೆ, ಐ ಥಿಂಕ್ ಇಲ್ಲಿ ಅವರು ಅಡುಗೆನೂ ಮಾಡ್ಕೋಬೋದು ಅನ್ಸುತ್ತೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಅವ್ರ ಮನೆ ಬೇರೆ ಕಡೆ, ಬಟ್ ಅವ್ರು ಇಲ್ಲಿ ಅವ್ರ ಹೊಲ ಒಂದು ನೋಡ್ಕೊಳಕ್ಕೆ ಏನು ಬರ್ತಾರಲ್ಲ, ಹೊಲ ಕೆಲಸ ಮಾಡೋ ಟೈಮ್ನಾಗ ಇದನ್ನ ಅವ್ರು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಿಮ್ಗೆ ಅವಾಗ ಹೇಳಿದ್ದೀನಿ ನಾನು. ಓಕೆ, ಆ ಮೇನ್ ರೋಡ್ದಿಂದ ಡೈರೆಕ್ಟ್ ರೋಡ್ ಐತೆ ಅಂತ ಹೇಳಿ, ಬಟ್ ರೋಡು ಚಿಕ್ಲೆ ಊರು ಐತಿಲ್ಲ, ಚಿಕ್ಲೆ ಒಂದು ಹಳ್ಳಿ ಐತದ ಅಲ್ಲಿ ತನಕ ಐತಿ ರೋಡ್. ಅಲ್ಲಿಂದ ನೆಕ್ಸ್ಟ್ ಈ ಥರ ರೋಡ್ ಐತಿ, ಆಫ್ ರೋಡಿಂಗ್ ಐತಿ. ಓಕೆ, ಗಾಡಿ ಅದು ತರೋರು ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಮಳೆ ಬಂದಾಗ ಇಲ್ಲೆಲ್ಲ ಟೈರ್ ಸ್ಲಿಪ್ ಆಗಿ ಗಾಡಿ ಅದು ಬೀಳೋ ಚಾನ್ಸಸ್ ಇರ್ತಾವೆ. ಇಲ್ಲಿ ಚೆಕ್ ಪೋಸ್ಟ್ ಐತಿ, ಅಲ್ಲಿ ನೋಡತ್ತಿರಲ್ಲ ಚೆಕ್ ಪೋಸ್ಟ್ ಐತಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ. ಬಟ್ ಈಗೇನಲ್ಲಿ ಏನು ಚೆಕ್ ಪೋಸ್ಟ್ ಇದ್ರು ಗಾಡಿ ಏನು ಚೆಕ್ ಮಾಡಿ ಅಥವಾ ಏನೋ ಅಮೌಂಟ್ ಕಲೆಕ್ಟ್ ಮಾಡಿ ಒಳಗೇನು ಬಿಡತ್ತಿಲ್ಲ, ಫ್ರೀ ಐತಿ ಇವಾಗ. ಬಟ್ ಮುಂದೆ ಹೋದಂಗೆ ಏನಾರ ಅಮೌಂಟ್ ಕೇಳ್ತಿರ್ಬೋದು, ನನಗೂ ಗೊತ್ತಿಲ್ಲ.
ಸಿ ದಿಸ್ ಟೈಮ್ ಇವಾಗ 2:30 ಓಕೆ, ಮಧ್ಯಾಹ್ನ 2:30. ಬಟ್ ಇಲ್ಲಿ ವ್ಯೂ ನೋಡ್ರಿಗ ಮಧ್ಯಾಹ್ನ 2:30 ಹೆಂಗೈತಿ ವ್ಯೂ. ದಿಸ್ ಇಸ್ ಚಿಕ್ಲಿ. Dog. This is a chickly dog. Hi, Dogesh bhai. Hi. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಈ ಒಂದು ಹಳ್ಳಿ ಒಳಗೆ ಸಿಕ್ಕಾಪಟ್ಟೆ ಮಳೆ ಆಗೋ ಸಂಬಂಧ ಇಲ್ಲಿ ಜನಗಳು ಜಾಸ್ತಿ ಇಲ್ಲಿ ಇರೋದಿಲ್ಲ. ಮಳೆಗಾಲ ಟೈಮ್ದಾಗ ಏನಿರ್ತಲ್ಲ, ಮಳೆಗಾಲ ಟೈಮ್ದಾಗ ಸಿಟಿ ಕಡೆ ಹೋಗ್ತಾರೆ ಸ್ವಲ್ಪ ಮಂದಿ. ಓಕೆ, ಸಿಟಿ ಕಡೆ ಹೋಗಿ ಅಲ್ಲೇನೋ ಬೇರೆ ಕೆಲಸ ಮಾಡ್ಕೊಂಡು ಮಳೆಗಾಲ ಎಲ್ಲ ಮುಗಿದ್ಮ್ಯಾಗ ಇಲ್ಲಿ ಬಂದು ಅವ್ರದ್ದೇನು ಕೆಲಸ ಐತಿಲ್ಲ, ಜಮೀನ್ದಾಯ್ತು ಅದತ್ತೆಲ್ಲ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೇನೋ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಇದು ಏನೂ ಇಲ್ಲತ್ತ. ಬಟ್ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಇಲ್ಲಿ ನಮ್ಮೊಬ್ರು ಹಿರಿಯರು ಅದಾರು, ಅವ್ರು ಅದ್ರ ಬಗ್ಗೆ ಹೇಳ್ಕೊಡ್ತಾರೋ. अंकल इथे कामला काय काय करतात? काम म्हणजे खणतोय, शेत केल्यानंतर जोत धरणे, त्याची सायटीची मेर खणणे, परत ते सगळं भांगलणे, रानबीन काढणे, अशी कामगत करतो. आता तुम्हाला काय तर सिटीचा आयटम पाहिजे म्हणजे कुठे जाता? आयटम पाहिजे तर जांबुटीला खत सारे आणायला, आणि काहीतरी पाहिजे असलं तर बाजार काय आणायला जांबुटीला जातो. हां, आणि ते बस येत आहे कवा कवा येत आहे म्हणजे एक दिवसाला किती बस? 6ला जाते, नंतर 10ला येते, नंतर 4ला येते, नंतर 6ला येते, नंतर 9ला येते. ती सकाळची 6ला जाते. हां, चालतं, थँक्यू. ಅವ್ರು ಹಿರಿಯರು ಏನೋ ಒಂದು ಹೇಳಿದರು, ಬಟ್ ನಂಗೆ ಅಷ್ಟು ಮರಾಠಿ ತಿಳಿಯೋದಿಲ್ಲ. ಅದ್ರ ಸಲುವಾಗಿ ನಮ್ಮ ಫ್ರೆಂಡ್ ಹೇಳ್ತಾರೆ. ಅವ್ರು ಏನೇ ಹೇಳಿದರು, ಅವ್ರ ಏನು ಹೇಳಿರಂತಂದ್ರೆ ಇಲ್ಲಿ ಹೊಲನ ಮಾಡ್ತಾರೆ ಅವ್ರು. ಹೊಲ ಬಿಟ್ಟೇನಿಲ್ಲ, ಮಳೆಗಾಲದಾಗ ಹೊಲ ಅದು ಬಿತ್ತಿರ್ತಾರೆ, ಅದು ಮತ್ತು ಬಿಸಿಗಾಲದಾಗೂ ಹೊಲ ಬಿಟ್ಟೇನಿಲ್ಲ. ಮತ್ತು ಅವ್ರಿಗೆ ಏನಾರ ಐಟಮ್ ಬೇಕಾತಂದ್ರೆ ಇಲ್ಲಿ ಚಾಂಬುಟಿ ಅಂತೈತಿ, ಇಲ್ಲಿಂದ 13 ಕಿಲೋಮೀಟರ್. ಅಲ್ಲಿ ಹೋಗ್ತಾರ, ಅಲ್ಲಿ ಹೋಗಿ ಎಲ್ಲ ಐಟಮ್ಸ್ ತಗೋತಾರೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಬಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಒಂದು ಬಸ್ ಐತಿ, 10 ಗಂಟೆಗೆ ಐತಿ. ಮತ್ತು ಬೆಳಿಗ್ಗೆ ಆಗ್ಬಿಡ್ಕೆ ಡೈರೆಕ್ಟ್ ಸಂಜೆಗೆ ಐತಿ 4 ಗಂಟೆಗೆ, 6 ಗಂಟೆಗೆ ಮುಗಿದು. ಮತ್ತು ಅದು ಬೆಳಿಗ್ಗೆ 6 ಗಂಟೆಗೆ ಹೋಗ್ತೈತಿ. ಒಂದು ದಿನಕ್ಕೆ 4 ಬಸ್ ಅದಾವೆ. ಒಂದು ದಿನಕ್ಕೆ 4 ಬಸ್. ಓಕೆ, ಆ್ಯಕ್ಚುಲಿ ಈ ಹಳ್ಳಿ ನೋಡಿದ್ರೆ ನನಗೆ ಯಾಕೋ ಇದು ಒಂದು ಅನ್ಪ್ರೆಡಿಕ್ಟೇಬಲ್ ಹಳ್ಳಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಒಂದು 10 ನಿಮಿಷ ಫುಲ್ ಫಾಗ್ ಇರ್ತೈತಿ, ನೆಕ್ಸ್ಟ್ ಒಂದು 10 ನಿಮಿಷ ಏನೋ ಮಳೆ ಬಂದಂಗೆ ಆಗುತ್ತೆ, ಮತ್ತು ನೆಕ್ಸ್ಟ್ ಒಂದು ಅರ್ಧ ಗಂಟೆನೋ 1 ಗಂಟೆ ಬಿಟ್ಟು ನೋಡಿದ್ರೆ ಫುಲ್ ಬಿಸಿಲಾಗಿ ಬಿಡ್ತೈತಿ.